ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ವಿದ್ಯಾರ್ಥಿಗಳೇ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ಕೊರೋನಾ ವೈರಸ್ನಿಂದಾಗಿ ನಮಗೆಲ್ಲ ಸಾಕಷ್ಟು ರಜೆ ಸಿಕ್ತು ಅಲ್ವಾ? ಹಾಗಾದರೆ ರಜೆಯಲ್ಲಿ ಸದುಪಯೋಗ ಆಗುವಂತಹ ಕೆಲಸಗಳನ್ನು ಏನೇನು ಮಾಡಿದ್ರಿ? ಪುಸ್ತಕಗಳನ್ನು ಓದಿದ್ರಿ, ಒಳ್ಳೆಯ ಅಭ್ಯಾಸ. ಆಮೇಲೆ ನಿಮ್ಮ ಇಷ್ಟದಂಥ ಕೆಲವು ಆಟಗಳನ್ನು ಆಡಿದ್ರಿ, ಆಯಿತು. ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ರಿ. ಪ್ರವಾಸ ಅಂತೂ ಹೋಗ್ಲಿಕ್ಕಾಗಲಿಲ್ಲ, ಇರಲಿ, ಆದರೂ ಸಾಕಷ್ಟು ಸದುಪಯೋಗ ಆಗುವಂತಹ ಕೆಲಸಗಳನ್ನೇ ನೀವು ಮಾಡಿದ್ದೀರಿ. ಈ ಪುಸ್ತಕಗಳನ್ನು ಓದೋದು ಅಂತ ಹೇಳಿದಾಗ ನನಗೆ ಒಂದು ವಿಚಾರ ನೆನಪಾಯಿತು, ಎಲ್ಲೋ ಒಂದು ಕಡೆ ಓದಿದಂಥ ನೆನಪು. ಅಂದರೆ ಈ ಜಗತ್ತನ್ನು ಬೆಳಗೋದಕ್ಕೆ ಒಬ್ಬ ಸೂರ್ಯ ಬೇಕು, ಹಾಗೆ ನಮ್ಮ ಬದುಕನ್ನು ಬೆಳಗಲಿಕ್ಕೆ ಒಂದೇ ಒಂದು ಪುಸ್ತಕ ಸಾಕು ಅಂತ ಹೇಳಿ. ಹೌದಲ್ವಾ ವಿದ್ಯಾರ್ಥಿಗಳೇ? ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಓದಿ ಓದಿ ಮತ್ತು ಓದಿ. ಯಾಕೆಂದರೆ ಶತ್ರುಗಳು ಹೆದರುವಂಥದ್ದು ನಮ್ಮ ಜ್ಞಾನಕ್ಕೆ ಮಾತ್ರ. ಹೌದು ವಿದ್ಯಾರ್ಥಿಗಳೇ, ಸತ್ಯವಾದಂತಹ ಮಾತು. ಯಾಕೆ ಅಂತ ಹೇಳಿದ್ರೆ ಓದು ನಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತೆ. ಅಷ್ಟೇ ಅಲ್ಲ, ಜ್ಞಾನದ ಹಾದಿಯಲ್ಲಿ ನಮಗೆ ಸಹಾಯಕವಾಗಿರುತ್ತೆ. ಇವತ್ತಿನ ದಿನಗಳಲ್ಲಿ ಪುಸ್ತಕ ಓದುವಂತಹ ಒಂದು ಸಂಸ್ಕೃತಿಯೇ ಕಡಿಮೆ ಆಗ್ತಾ ಇದೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ, ಅಂದರೆ ಸಮಯ ಸಿಕ್ಕಾಗಲೆಲ್ಲ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದುವ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳುವಂಥ ನಮ್ಮ ಗಮನವನ್ನು ನಾವು ಹರಿಸಬೇಕು ಅಂತ ಹೇಳ್ತಾ, ಇವತ್ತು ನಾನು ನಿಮಗೆ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಾನಿಲ್ಲಿ 2 ವಿಭಿನ್ನ ಬಗೆಯ ಸಾಹಿತ್ಯ ಪ್ರಕಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದನ್ನು ಕೇಳಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಆನಂತರ ನಾನು ನಿಮಗೆ ಒಂದು ಹೊಸ ವಿಷಯವನ್ನು ಇವತ್ತು ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ಜಂಬೂ ದ್ವೀಪದ ಭಾರತ ಕ್ಷೇತ್ರದೊಳು ವತ್ಸೆ ಎಂಬುದು ನಾಡು, ಅಲ್ಲಿ ಕೌಸಂಬಿ ಎಂಬುದು ಪೊಳಲ್, ಅದನ್ ಆಳ್ವನ್ ಅತಿಬಳನೆಂಬ ಅರಸನ್, ಆತನ ಮಹಾದೇವಿ ಮನೋಹರಿ ಎಂಬೊಳ್, ಪೆಸರ್ಗೆ ತಕ್ಕಂತೆ ನೋಡಿದ ಎಲ್ಲರ ಕಣ್ಣಾಲಿಗೆ ಸೊಗೈಸುವಳ್, ಸತ್ಯ ಶೌಚಾಚಾರಗಳಿಂ ಕೂಡಿದೊಳ್, ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳನ್ ಒಡೆಯಳ್, ಅಂತವರ್ಗಳ್ ಇಷ್ಟ ವಿಷಯ ಕಾಮ ಭೋಗಗಳನ್ನು ಅನುಭವಿಸುತ್ತಿರೆ. ಮತ್ತೆ ಆ ಅರಸನ ಮಂತ್ರಿ ಸೋಮಶರ್ಮನ್ ಎಂಬನ್, ಆತನ ಭಾರ್ಯೆ ಕಾಶ್ಯಪಿ ಎಂಬೊಳ್, ಇವರ್ಗಂ ಮಕ್ಕಳ್ ಅಗ್ನಿಭೂತಿ ವಾಯುಭೂತಿ ಎಂಬವರ್ಗಳ್, ತಾಯ್ ತಂದೆವಿರ ಕೇಳ್ಪಿಯಂ ಗೆಯದೆ ಆ ವೇದಂ ಮೊದಲಾಗುಡಿಯ ಶಾಸ್ತ್ರಗಳನ್ನು ಓದದೆ ತಂದೆ ಪಡೆದ ಕಸವರಮಂ ಬಿಯಗೆಯುತ್ತುಂ ಸಪ್ತ ವ್ಯಸನಾಭಿಭೂತರಾಗಿ ನೆಗಳುತ್ತಿರೆಯಿರೆ. ವಿದ್ಯಾರ್ಥಿಗಳೇ, ಇದು ಒಡ್ಡಾರಾಧನೆ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಒಂದು ಭಾಗ. ಹಾಗೆಯೇ ಒಂದು ಜನಪದ ತ್ರಿಪದಿಯನ್ನು ನಾವು ನೋಡೋದಾದ್ರೆ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿನೀರ, ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ಬಂಗಾರದ ಮೋರೆ ತೊಳೆದೇನ, ಅಳುವ ಕಂದನ ತುಟಿಯೋ ಹವಳಾದ ಕುಡಿಹಂಗ ಕುಡಿಗುಬ್ಬು ಬೇವಿ ನೆಸಳಾಂಗ, ಕುಡಿಗುಬ್ಬು ಬೇವಿ ನೆಸಳಾಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂಗ, ಶಿವನ ಕೈಯಲಗೂ ಹೊಳೆದಂಗ, ಕೂಸು ಇದ್ದ ಮನೆಗೆ ಬೀಸಣಿಗೆಯಾದಾಗ ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ವಿದ್ಯಾರ್ಥಿಗಳೇ, ಈಗ
ಸುಕುಮಾರ ಸ್ವಾಮಿ ಕಥೆಯಿಂದ ಆಯ್ಕೆ ಮಾಡಿಕೊಂಡಂತಹ ಒಂದು ಭಾಗ, ಹಾಗೆ ನಮ್ಮ ಜನಪದ ತ್ರಿಪದಿಗಳಿಂದ ಆಯ್ಕೆ ಮಾಡಿಕೊಂಡಂತಹ ತ್ರಿಪದಿಗಳನ್ನು ನೋಡಿದ್ವಿ. ಈ ಎರಡು ಅಂಶಗಳನ್ನು ನೀವು ಗಮನಿಸಿದಾಗ ನೀವು ಗುರುತಿಸುವಂತಹ ಕೆಲವು ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ. ಹೌದು, ನೀವು ಹೇಳಿದ್ದು ಸತ್ಯ. ಅಂದರೆ ಇದು ಸುಕುಮಾರ ಸ್ವಾಮಿಯ ಕಥೆಯಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಭಾಗ ಏನಿದೆ ಅದು ಗದ್ಯ ಭಾಗ. ಹಾಗೆ ಜನಪದ ತ್ರಿಪದಿಗಳು ಅಂತ ನಾವೇನು ಹೇಳ್ತೀವಿ ಅದು ಪದ್ಯ ಭಾಗ. ಹೇಗೆ ಗೊತ್ತಾಯ್ತು ಇದು ನಿಮಗೆ ಗದ್ಯ ಮತ್ತು ಪದ್ಯ ಅಂತ ಹೇಳಿ? ಗದ್ಯ ಆದರೆ ಅದನ್ನು ಓದ್ತೀವಿ, ಪದ್ಯ ಆದರೆ ಅದನ್ನು ನಾವು ಹಾಡ್ತೀವಿ. ಇಲ್ಲಿ ಗದ್ಯ ಮತ್ತು ಪದ್ಯ ಇವೆರಡರ ನಡುವೆ ಭಿನ್ನತೆಗಳು ಇದೆ ಅಂದ ಹಾಗಾಯಿತು. ಈ ಭಿನ್ನತೆಗಳನ್ನ ನಾವು ಗುರುತಿಸೋದು ಹೇಗೆ? ಹೌದಲ್ವಾ? ಯಾವುದೋ ಒಂದು ಸಣ್ಣ ವಿಚಾರ ಗದ್ಯ ಮತ್ತು ಪದ್ಯ ಎರಡರ ನಡುವೆ ಭೇದವನ್ನ ಉಂಟು ಮಾಡಿದೆ. ಹಾಗಾದ್ರೆ ಅವೆರಡರ ನಡುವೆ ಆ ಒಂದು ವ್ಯತ್ಯಾಸವನ್ನ ತಂದಿರುವಂತಹ ಅಂಶ ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ, ಹೌದು, ಛಂದಸ್ಸು. ಛಂದಸ್ಸು ಒಂದು ಶಾಸ್ತ್ರ ವಿಷಯ. ಈ ಛಂದಸ್ಸಿನ ಕಾರಣದಿಂದಾಗಿನೇ ಇದು ಗದ್ಯ ಇದು ಪದ್ಯ ಅಂತ ಹೇಳಿ ನಾವು ಅದನ್ನ ವಿಭಾಗ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಗದ್ಯ ಮತ್ತು ಪದ್ಯ ಎರಡನ್ನೂ ನೀವು ಈಗ ನೋಡಿದ್ರಿ. ಇದು ಹೇಗೆ ತಿಳಿಯಿತು ನಿಮಗೆ ಇದು ಗದ್ಯ ಇದು ಪದ್ಯ ಅಂತ ಹೇಳಿ? ಒಂದು, ಗದ್ಯವನ್ನ ನಾವು ಓದ್ತಾ ಹೋಗ್ತೀವಿ, ಪದ್ಯವನ್ನ ಬಹುತೇಕ ಹಾಡ್ತೀವಿ. ಹಾಗಾದ್ರೆ ಇವೆರಡರ ನಡುವೆ ಕೆಲವು ಭೇದಗಳು ಅಥವಾ ವ್ಯತ್ಯಾಸಗಳು ಇದೆ ಅಂದ ಹಾಗೆ ಆಯಿತು. ಹಾಗಾದ್ರೆ ಇವೆರಡರ ನಡುವೆ ಆ ರೀತಿಯ ಒಂದು ವ್ಯತ್ಯಾಸವನ್ನ ಅಥವಾ ಭೇದವನ್ನ ಉಂಟು ಮಾಡಿದಂತಹ ಆ ಅಂಶ ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ಆ ಅಂಶವೇ ಛಂದಸ್ಸು. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ಛಂದಸ್ಸು ಅನ್ನುವ ವಿಷಯದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. ಛಂದಸ್ಸು ಅಂದ್ರೆ ಏನು? ಛಂದಸ್ಸು ಅನ್ನುವಂಥದ್ದು ಕಾವ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಸರಳವಾಗಿ ಹೇಳೋದಾದ್ರೆ ಪದ್ಯಗಳನ್ನ ಹೇಗೆ ರಚಿಸಬೇಕು, ಅಲ್ಲಿ ಕವಿಯಾದಂಥವನು ಪದ್ಯಗಳನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಯಾವ ಯಾವ ನಿಯಮಗಳನ್ನ ಅನುಸರಿಸಬೇಕು ಅನ್ನುವಂತಹ ಎಲ್ಲ ವಿಷಯಗಳನ್ನ ಬಹಳ ವಿವರವಾಗಿ ತಿಳಿಸಿಕೊಡುವಂಥದ್ದನ್ನೇ ನಾವು ಛಂದಸ್ಸು ಅಂತ ಹೇಳಿ ಕರಿತೀವಿ. ಅಂದ್ರೆ ಲಯದ ಒಂದು ವ್ಯವಸ್ಥಿತ ರೂಪವನ್ನ ನಾವು ಛಂದಸ್ಸು ಅಂತ ಹೇಳಿ ಗುರುತಿಸಬಹುದು. ಹಾಗಾದ್ರೆ ಲಯ ಅಂದ್ರೇನು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಗದ್ಯ ಪದ್ಯಗಳನ್ನ ಓದುವಾಗ ಒಂದು ನಿರ್ದಿಷ್ಟ ರೂಪದಲ್ಲಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಏರಿಳಿತಗಳನ್ನ ನಾವೇನ್ ಮಾಡ್ತೀವಿ ಅದನ್ನೇ ಸರಳವಾಗಿ ಲಯ ಅಂತ ಹೇಳಿ ಕರೀಬಹುದು. ಹೀಗಾಗಿ ಪದ್ಯದ ಲಯಗಳನ್ನ ಅಳತೆ ಮಾಡುವಂತಹ ಒಂದು ಮಾನದಂಡವನ್ನೇ ನಾವು ಛಂದಸ್ಸು ಅಂತ ಹೇಳಿ ಕರೆಯಬಹುದಾಗಿದೆ. ಈ ಕಾವ್ಯವನ್ನ ಗದ್ಯದಿಂದ ಮುಖ್ಯವಾಗಿ ಬೇರ್ಪಡಿಸುವಂತಹ ಒಂದು ಮಾಧ್ಯಮವೇ ಈ ಛಂದಸ್ಸು. ಈ ಛಂದಸ್ಸು ಅನ್ನುವಂತಹ ಒಂದು ವಿಷಯ ತೀರಾ ಇತ್ತೀಚಿನದ್ದ ಅಥವಾ ಮೊದಲಿನಿಂದಲೂ ಇದೆಯಾ? ಇದರ ಉಗಮವನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡೋದಾದ್ರೆ ಈ ಛಂದಸ್ಸು ಅನ್ನುವಂಥದ್ದು ಹೊಸ ವಿಷಯವೇನಲ್ಲ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ಸಹ ಅಧ್ಯಯನ ಯೋಗ್ಯವಾದಂತಹ ಒಂದು ಶಾಸ್ತ್ರ ವಿಷಯವಾಗಿದೆ. ಹಾಗೆ ನಾವು ನೋಡೋದಾದ್ರೆ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಸಹ ನಾವು ಈ ಒಂದು ಛಂದಸ್ಸನ್ನ ಗುರುತಿಸ್ತೀವಿ. ನದಿ ಹರಿಯುವಿಕೆಯಲ್ಲಿ, ಗಾಳಿಯ ಒಂದು ಬೀಸುವಿಕೆಯಲ್ಲಿ, ಹೀಗೆ ಆ ಪಕ್ಷಿಗಳ ಒಂದು ಗಾಯನದಲ್ಲಿ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಸಹ ಒಂದು ನಿರ್ದಿಷ್ಟವಾದಂತಹ ಲಯವನ್ನ ನಾವು ಗುರುತಿಸ್ತೀವಿ. ಎಲ್ಲಿ ಲಯ ಇರುತ್ತೋ ಅಲ್ಲಿ ಛಂದಸ್ಸು ಇದ್ದೇ ಇರುತ್ತೆ. ನಾವು ಈ ಒಂದು ಛಂದಸ್ಸಿನ ಒಂದು ಉಗಮವನ್ನ ನೋಡೋದಾದ್ರೆ ಪ್ರಾಚೀನ ಕಾಲದಿಂದಲೂ ಅಂತ ಹೇಳಿದ್ವಿ.
ಸಂಸ್ಕೃತದ ಅತ್ಯಂತ ಪ್ರಮುಖ ಸಾಹಿತ್ಯವಾದಂತಹ ವೇದಕಾಲೀನ ಸಾಹಿತ್ಯದಲ್ಲಿ ನಾವು ಈ ಛಂದಸ್ಸಿನ ಉಗಮವನ್ನು ಗುರುತಿಸ್ತೇವೆ. ಅಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ ಎಂಬ 6 ಅಂಗಗಳನ್ನು ವೇದಗಳಿಗೆ ಪೂರಕವಾಗಿ ನಾವು ಹೇಳ್ತೀವಿ. ಅಂದರೆ ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ ಈ ಒಂದು ಶಾಸ್ತ್ರ ವಿಷಯಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ. ಅವುಗಳೆಲ್ಲದರಲ್ಲಿ ಈ ಷಡಂಗಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದ್ರೆ ಛಂದಸ್ಸು. ಹಾಗಾಗಿ ಸಂಸ್ಕೃತದ ಛಂದಶಾಸ್ತ್ರದ ಪ್ರಮುಖ ಪ್ರವರ್ತಕನಾದಂತಹ ಪಿಂಗಳ ಮತ್ತು ಅವನ ಕೃತಿ ಛಂದಸೂತ್ರ, ಇದಕ್ಕೆ ವೃತ್ತಿಯನ್ನ ಬರೆದಿರುವಂತಹವನು ಅಂತ ಹೇಳಿದ್ರೆ ಭಟ್ಟ ಹಲಾಯುಧ. ಈತ ಈ ಒಂದು ಛಂದಸ್ಸನ್ನ ವೇದದ ಪ್ರಥಮ ಅಂಗ ಅಂತ ಹೇಳ್ತಾನೆ. ಈ ಮಾತನ್ನ ನೋಡಿದಾಗ ಛಂದಸ್ಸಿನ ಒಂದು ಮಹತ್ವ ಎಷ್ಟಿದೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಯಾಕೆ ಛಂದಸ್ಸು ಹಾಗಾದ್ರೆ ಆಗಬೇಕಾಯ್ತು ಅಂತ ಹೇಳಿದ್ರೆ, ವೇದಗಳನ್ನ ಸರಿಯಾಗಿ ಓದೋದಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಮೊದಲಿಗೆ ಅದರ ಉಚ್ಚಾರಣೆ, ಅದರ ಒಂದು ಅರ್ಥ ವಿವರಣೆ, ಹಾಗೆಯೇ ಆ ಒಂದು ಸರಿಯಾಗಿ ಅರ್ಥೈಸಿಕೊಳ್ಳುವಿಕೆಗೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ವೇದ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಛಂದಸ್ಸಿನ ಒಂದು ಅವಶ್ಯಕತೆ ಇದ್ದೇ ಇದೆ ಅಂತ ಹೇಳಿ ಅಲ್ಲಿ ಮನಗಂಡಿದ್ದನ್ನು ನಾವು ನೋಡಬಹುದಾಗಿದೆ. ಹೀಗಾಗಿ ಛಂದಸ್ಸು ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಅಧ್ಯಯನ ಯೋಗ್ಯವಾದಂತಹ ಒಂದು ಶಾಸ್ತ್ರ ವಿಷಯವಾಗಿ ಪ್ರಾಚೀನ ಕಾಲದಿಂದಲೂ ಸಹ ಅಸ್ತಿತ್ವದಲ್ಲಿ ಇರೋದನ್ನ ನಾವು ಗಮನಿಸ್ತೀವಿ. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಛಂದಸ್ಸು ಅನ್ನುವಂತಹ ಒಂದು ಶಬ್ದದ ವ್ಯುತ್ಪತ್ತಿಯ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಯೋಣ. ಛಂದಸ್ಸು ಅನ್ನುವಂತಹ ಒಂದು ಶಬ್ದಕ್ಕೆ ನಮ್ಮ ವೈಯಾಕರಣಿಗಳು ಹಾಗೆಯೇ ನಿಘಂಟು ರಚನಾಕಾರರು ಬಗೆ ಬಗೆಯ ನಿಷ್ಪತ್ತಿಯನ್ನ, ಅರ್ಥಗಳನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂಥವುಗಳನ್ನ ನಾವು ನೋಡೋದಾದ್ರೆ, ಛದಿ ಆಹ್ಲಾದೆ ಅಂದ್ರೆ ಯಾವುದು ಆಹ್ಲಾದವನ್ನ ಉಂಟು ಮಾಡುತ್ತದೆಯೋ ಅದೇ ಛಂದಸ್ಸು ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದರ ಬಗ್ಗೆ ಆಹ್ಲಾದವನ್ನ ಉಂಟು ಮಾಡುವಂಥದ್ದು, ಯಾವುದು ಆಹ್ಲಾದವನ್ನು ಉಂಟು ಮಾಡುವಂಥದ್ದು ಅಂತ ಹೇಳಿ ನಾವು ಆಲೋಚನೆ ಮಾಡೋದಾದ್ರೆ, ವೇದಶಾಸ್ತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಛಂದಸ್ಸಿನ ಬಗ್ಗೆ ನಾವು ಮಾತನಾಡ್ತಾ ಇರೋದ್ರಿಂದ ಯಾವುದು ವೇದಜ್ಞನನ್ನ ಆಹ್ಲಾದಗೊಳಿಸುತ್ತದೆಯೋ ಅದನ್ನೇ ಛಂದಸ್ಸು ಅಂತ ಹೇಳಿ ಕರೆಯಬಹುದು ಅಂತ ಹೇಳಿ ತಿಳಿಸ್ತಾರೆ. ಹಾಗೇನೆ ಛದಿರೂರ್ಜನೆ ಅಂತ ಹೇಳ್ತಾರೆ. ಯಾವುದು ಬಲಿಷ್ಠವನ್ನಾಗಿ ಮಾಡುತ್ತದೆಯೋ ಅದೇ ಛಂದಸ್ಸು. ಯಾರನ್ನ ಬಲಿಷ್ಠವನ್ನಾಗಿ ಮಾಡುವಂಥದ್ದು? ಮತ್ತಲ್ಲಿ ಅದೇ ಬರುತ್ತೆ, ವಿಪ್ರನನ್ನ ಅವನ್ನ ಓಜಸ್ವಿಯನ್ನಾಗಿ ಮಾಡುವಂಥದ್ದು ಯಾವುದು ಅದೇ ನಿಜವಾದಂತಹ ಛಂದಸ್ಸು. ಛದ ಅಪವಾರಣೆ, ಯಾವುದು ನಮ್ಮ ದೋಷಗಳನ್ನ, ಪಾಪಗಳನ್ನ ನಿವಾರಿಸುತ್ತದೆಯೋ ಅಥವಾ ಮುಚ್ಚುತ್ತದೆಯೋ ಅದನ್ನೇ ಛಂದಸ್ಸು ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಪಾಪಗಳನ್ನ, ದೋಷಗಳನ್ನ ನಿವಾರಿಸುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ವೇದಗಳು ಅನ್ನುವ ಹಿನ್ನೆಲೆಯಲ್ಲಿ ಈ ಎಲ್ಲ ಬಗೆ ಬಗೆಯ ನಿಷ್ಪತ್ತಿಗಳು, ಅರ್ಥಗಳು ಹುಟ್ಟಿಕೊಂಡಿರುವಂಥದ್ದು. ಈ ಶಬ್ದ ಹೇಗೆ ವ್ಯುತ್ಪತ್ತಿ ಆಯಿತು ಅಥವಾ ಹುಟ್ಟಿತು ಅಂತ ಹೇಳಿ ನಾವು ನೋಡೋದಾದ್ರೆ, ಛದ್ ಅಥವಾ ಛಂದ್ ಈ ಎರಡೂ ಶಬ್ದಗಳ ಒಂದು ಹಿನ್ನೆಲೆಯಲ್ಲಿ ಅದು ಹುಟ್ಟಿರಬಹುದು ಅಂತ ಹೇಳಿ ವಿದ್ವಾಂಸರು ಹೇಳ್ತಾರೆ. ಛದ್ ಅಂತ ಹೇಳಿದ್ರೆ ಮುಸುಕುವುದು ಅಥವಾ ಆಚ್ಛಾದನೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಛಂದ್ ಅಂತ ಹೇಳಿದಾಗ ಅಂದವಾದುದು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಸೊ ಈ ಎರಡೂ ಅರ್ಥಗಳಲ್ಲಿ ಛಂದಸ್ಸು ಅನ್ನುವಂತಹ ಶಬ್ದಕ್ಕೆ ನಾವು ನಿಷ್ಪತ್ತಿಯನ್ನ, ಅರ್ಥವನ್ನ ಗುರುತಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಛಂದಶಾಸ್ತ್ರವನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕು ಅಂತ ನೋಡೋದಾದ್ರೆ, ಪ್ರಾಚೀನ ಲಾಕ್ಷಣಿಕರು ಈ ಛಂದಶಾಸ್ತ್ರದ ಪ್ರಯೋಜನಗಳನ್ನ ಕುರಿತು
ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ಕಾವ್ಯದರ್ಶ ಅನ್ನುವಂತಹ ಕೃತಿಯನ್ನ ಬರೆದಿರುವಂತಹ ದಂಡಿ ತನ್ನ ಕೃತಿಯಲ್ಲಿ ಛಂದಶಾಸ್ತ್ರದ ಪ್ರಯೋಜನವನ್ನ ಈ ರೀತಿ ಹೇಳ್ತಾನೆ. ಛಂದೋ ವಿಚಿತ್ಯಾಂ ಸಕಲಸ್ತತ್ ಪ್ರಪಂಚೋ ನಿದರ್ಶಿತಃ ಸಾ ವಿದ್ಯಾ ನೌರ್ವಿವೀಕ್ಷುಣಾಂ ಗಂಭೀರಂ ಕಾವ್ಯಸಾಗರಂ ಅಂತ ಹೇಳ್ತಾನೆ. ಅಂದ್ರೆ ವೃತ್ತ ಜಾತಿಗಳಿಗೆ ಸಂಬಂಧಿಸಿದಂತಹ, ಅಂದ್ರೆ ವೃತ್ತ ಜಾತಿಗಳು ಅನ್ನುವಂತಹ ಪದ್ಯಗಳಿಗೆ ಸಂಬಂಧಿಸಿದಂತಹ ವಿವರಗಳನ್ನೆಲ್ಲ ಈ ಛಂದಶಾಸ್ತ್ರ ಒಳಗೊಂಡಿರುತ್ತದೆ. ಹಾಗೆಯೇ ಆಳವಾದಂತಹ ಕಾವ್ಯಸಾಗರವನ್ನ ಹೊಗಲೆಳೆಸುವಂಥವನಿಗೆ ಈ ಛಂದಸ್ಸು ಅಥವಾ ಛಂದಶಾಸ್ತ್ರ ಅನ್ನುವಂಥದ್ದು ಒಂದು ನೌಕೆಯಾಗಿದೆ ಅನ್ನುವಂತಹ ಮಾತನ್ನ ದಂಡಿ ಹೇಳ್ತಾನೆ. ಕಾವ್ಯಾನುಶಾಸನ ಅನ್ನುವಂತಹ ಕೃತಿಯನ್ನ ಬರೆದಿರುವಂತಹ ಜಯಕೀರ್ತಿಯು ಛಂದಶಾಸ್ತ್ರಂ ವಹಿತ್ರಂ ತದ್ವಿವೀಕ್ಷೋ ಕಾವ್ಯಸಾಗರಂ ಛಂದೋ ಭಾಗ್ವಾಂಗ್ಮಯಂ ಸರ್ವಂ ನ ಕಿಂಚಿತ್ ಛಂದಸಾವಿನ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ವಿಸ್ತಾರವಾದಂತಹ ಕಾವ್ಯ ಸಾಗರವನ್ನ ದಾಟುವಂತಹ ಬಯಕೆಯುಳ್ಳಂಥವರಿಗೆ ಛಂದಶಾಸ್ತ್ರವೇ ನೌಕೆ. ಎಲ್ಲ ವಾಂಗ್ಮಯವೂ ಸಹ ಛಂದೋಬದ್ಧವಾದದ್ದು, ಛಂದೋವಿಹಿತವಾದದ್ದು ಯಾವುದೂ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಜಯಕೀರ್ತಿ ಹೇಳ್ತಾನೆ. ಇನ್ನು ಮೊದಲನೆಯ ನಾಗವರ್ಮ ಕವಿ ಛಂದೋಂಬುದಿ ಅನ್ನುವಂತಹ ಅದ್ಭುತವಾದಂತಹ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟಂತಹ ನಾಗವರ್ಮ ಈ ಒಂದು ಛಂದಸ್ಸಿನ ಪ್ರಯೋಜನವನ್ನ ಕುರಿತು ಹೀಗೆ ಹೇಳ್ತಾನೆ. ಛಂದಮನ್ ಅರಿಯದೆ ಕವಿತೆಯ ದಂದುಗದೊಳ್ ತೊಡರ್ದು ಸುಳಿವ ಕುಕವಿಗೆ ಕುರುಡಂ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಛಂದಸ್ಸಿಲ್ಲದಂತಹ ಕವಿತೆಯನ್ನ ರಚಿಸುವಂತಹ ಕವಿ ಏನಿದ್ದಾನೆ ಅವನು ನಿಜವಾಗಿಯೂ ಕುಕವಿಯೂ ಹೌದು, ಕುರುಡನೂ ಹೌದು ಅನ್ನುವಂತಹ ಒಂದು ಮಾತನ್ನ ಆತ ಹೇಳ್ತಾನೆ. ಇದೇ ಸಾಕು ಛಂದಸ್ಸಿನ ಒಂದು ಮಹತ್ವವನ್ನ ನಮಗೆ ತಿಳಿಸೋದಕ್ಕೆ. ಅಂದ್ರೆ ಛಂದಸ್ಸಿಲ್ಲದಂತಹ ಕವಿತೆ ಅದು ಕಲ್ಪನೆಗೂ ನಿಲುಕದ್ದು, ಅದು ಎಂದಿಗೂ ಶೋಭಿಸುವುದಿಲ್ಲ ಅನ್ನುವಂತಹ ಅರ್ಥದಲ್ಲಿ ನಮ್ಮ ಲಾಕ್ಷಣಿಕರು ಛಂದಸ್ಸಿನ ವಿವಿಧ ಬಗೆಯ ಪ್ರಯೋಜನಗಳನ್ನ ತಿಳಿಸಿರೋದನ್ನ ನಾವು ನೋಡ್ತೀವಿ. ಇದನ್ನ ನೋಡಿದಾಗ ಛಂದಸ್ಸಿಗೆ ಗಣ್ಯತೆಯನ್ನ ದೊರಕಿಸಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಉತ್ಸಾಹದಿಂದ ಉತ್ಪ್ರೇಕ್ಷೆಯಿಂದ ಕೆಲವು ಮಾತುಗಳನ್ನ ಹೇಳಿರಬಹುದು ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಆದರೂ ಛಂದಸ್ಸಿನ ಒಂದು ಮಹತ್ವವನ್ನ ನಾವು ಗುರುತಿಸಿದಾಗ ಬಹಳ ಪ್ರಾಚೀನ ಕಾಲದಿಂದಲೂ ಸಹ ಇದು ಒಂದು ಅಧ್ಯಯನ ಯೋಗ್ಯವಾದಂತಹ ಒಂದು ವಿಷಯವಾಗಿ ಬಳಕೆಯಲ್ಲಿದ್ದುದನ್ನ ನಾವು ಗುರುತಿಸಬಹುದು. ಅಷ್ಟೇ ಅಲ್ಲ, ಇನ್ನೂ ಕೆಲವು ಪ್ರಯೋಜನಗಳನ್ನ ನಾವು ಛಂದಸ್ಸಿನಲ್ಲಿ ಕಾಣಬಹುದಾಗಿದೆ. ಕವಿ ಹೃದಯವು ಕಂಡುಕೊಂಡಂತಹ ಅತಿ ಸೂಕ್ಷ್ಮವೂ ಆವೇಶಯುತವಾದ ಆದಂತಹ ಅನುಭವ ವಿಶೇಷಗಳನ್ನ ಹೃದಯ ಸಂವಾದ ಉಂಟಾಗುವಂತಹ ರೀತಿಯಲ್ಲಿ ಸಹೃದಯನಿಗೆ ಕಟ್ಟಿಕೊಡೋದಕ್ಕೆ ಈ ಒಂದು ಛಂದಸ್ಸು ಒಂದು ಸಮರ್ಥ ಮಾಧ್ಯಮವಾಗಿ ಕೆಲಸವನ್ನ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಉಕ್ಕಂದವಾಗಿ ಹರಿಯುವಂತಹ ಭಾವವನ್ನ, ಭಾವನೆಗಳನ್ನ ಒಂದು ನಿಯತವಾದಂತಹ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗುವಂತೆ ಅಡಗಿಸಿಡುವಂತಹ ಒಂದು ಸೂಕ್ತ ಸಾಧನವಾಗಿ ನಾವು ಛಂದಸ್ಸನ್ನ ನೋಡ್ತೇವೆ. ಅಷ್ಟೇ ಅಲ್ಲ, ಕಾವ್ಯದ ಗೇಯಾಂಶವನ್ನ, ನಾಟ್ಯಾಂಶವನ್ನ ಹಿಡಿದಿಡುವಂತಹ ಒಂದು ಕಟ್ಟಾಗಿ ನಮಗೆ ಛಂದಸ್ಸು ಕಂಡುಬರುತ್ತೆ. ಅದಷ್ಟೇ ಅಲ್ಲ, ಅದರ ಗತಿ ವಿಶೇಷಗಳಿಂದಾಗಿ ನಮಗೆ ಇದರಲ್ಲಿ ಸಂತೋಷ ಯಾವುದು, ಹಾಗೆ ವಿಸ್ಮಯದ ವಿಚಾರ ಯಾವುದು ಅನ್ನುವಂತಹ ಎಲ್ಲ ಅನುಭವ ವಿಶೇಷಗಳು ಸಹ ನಮಗೆ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಕಾವ್ಯದಲ್ಲಿ ಒಂದು ಬಿಗಿಪು ಅಂದ್ರೆ ರಿಜಿಡಿಟಿ ಅಂತ ಹೇಳ್ತೀವಿ, ಹಾಗೇನೆ ಆ ಒಂದು ಅಡಕಗೊಳ್ಳುವಿಕೆ ಅಥವಾ ಶಾರ್ಟ್ ಕಂಪಾಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಗುಣ ಶೈಲಿಯಲ್ಲಿ ಒಂದು ಬಿಕ್ಕಟ್ಟನ್ನ ಮತ್ತೆ ಒಂದು ಪದಪ್ರಯೋಗ, ಅಭಿವ್ಯಕ್ತಿಯಲ್ಲಿ ಒಂದು ಆಯ್ಕೆ, ಅಚ್ಚುಕಟ್ಟನ್ನ ಸಾಧಿಸುವಲ್ಲಿ ಇದು ನಮಗೆ ನೆರವನ್ನ ನೀಡುತ್ತೆ. ಹಾಗೆಯೇ ಛಂದಸ್ಸಿನ ಅತ್ಯಂತ ಪ್ರಮುಖವಾದಂತಹ ಇನ್ನೊಂದು ಪ್ರಯೋಜನ ಅಂತ ಹೇಳಿದ್ರೆ, ಪ್ರಾಚೀನ ಕಾಲದ ಒಂದು ಸಾಹಿತ್ಯ ಕೃತಿಗಳಲ್ಲಿ, ಅದು ಶಾಸ್ತ್ರ ಸಾಹಿತ್ಯ ಆಗ್ಬೋದು ಅಥವಾ ಕಾವ್ಯ ಆಗ್ಬೋದು,
ಸೊ ಇವುಗಳಲ್ಲಿ ಪದ್ಯ ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಮಾರ್ಗಗಳನ್ನು ಅನುಸರಿಸಲಾಗಿದೆ, ಸೊ ಅದರ ಒಂದು ಉಗಮ ಏನು, ಅದರ ಲಕ್ಷಣಗಳೇನು, ಅಭೇದ ಪ್ರಭೇದಗಳು ಯಾವ್ಯಾವುದು ಅಂತ ಹೇಳಿ ತಿಳಿಯೋದರಲ್ಲಿ ನಮಗೆ ಈ ಛಂದಸ್ಸು ನೆರವಾಗುತ್ತೆ. ಅಷ್ಟೇ ಅಲ್ಲ, ಈಗ ಲಭ್ಯವಿರುವಂತಹ ಒಂದು ಮಾದರಿಗಳನ್ನು ನಾವು ನೋಡೋದ್ರಿಂದ ಯಾವ ಒಂದು ಕೃತಿಗಳನ್ನು ನಾವು ಅಭ್ಯಾಸ ಮಾಡ್ತಿದ್ದೀವೋ ಅದನ್ನೇ ಹೋಲುವಂತಹ ಅಥವಾ ಅದಕ್ಕಿಂತ ವಿಭಿನ್ನವಾದಂತಹ ರೀತಿಯಾದಂತಹ ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡೋದಕ್ಕೂ ಸಹ ಇದರಿಂದ ಸ್ಫೂರ್ತಿ ಎನ್ನುವಂಥದ್ದು ಸಿಗುತ್ತೆ. ಹಾಗೆಯೇ ಈ ಛಂದಸ್ಸನ್ನು ನಾವು ಮುಖ್ಯವಾಗಿ ಇರಿಸಿಕೊಂಡು ನೋಡಿದಾಗ ಆ ಒಂದು ಕಾವ್ಯಗಳಲ್ಲಿ ಗಮನಿಸಿದಾಗ ಅದು ಯಾವ ಕಾಲಘಟ್ಟದಲ್ಲಿ ರಚಿತವಾಗಿದೆ, ಆ ಕಾಲದ ಒಂದು ಭಾಷೆ, ಆ ಕಾಲದ ಸಾಹಿತ್ಯ, ಕವಿಗಳ ಒಂದು ಸಾಮರ್ಥ್ಯ ಏನು, ಅವರ ಅಭಿರುಚಿ ಏನು ಅನ್ನುವಂತಹ ಎಲ್ಲ ವಿಚಾರಗಳು ಸಹ ನಮಗೆ ಈ ಛಂದಸ್ಸಿನ ಮೂಲಕ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ಪ್ರಚಲಿತದಲ್ಲಿರುವಂತಹ ನಾನಾ ಪದ್ಯ ಜಾತಿಗಳ ಅರಿವು ನಮಗೆ ಆಗತ್ತೆ. ಅದಕ್ಕೆ ಅದರ ಜೊತೆಯಲ್ಲಿ ನಾವು ಸಹ ಅದನ್ನು ಬಳಸ್ಕೊಂಡು ಹೇಗೆ ಕಾವ್ಯವನ್ನು ರಚನೆ ಮಾಡ್ಬೋದು ಅನ್ನೋದಕ್ಕೂ ಸಹ ಇದು ನೆರವಾಗುತ್ತೆ. ಸಾಹಿತ್ಯದ ಮೂಲಾಧಾರಗಳನ್ನು ಗಟ್ಟಿಯಾಗಿಸುವಂತಹ ಒಂದು ಲಕ್ಷಣ ಅಥವಾ ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಹಾಗೆಯೇ ಪದ್ಯಗಳು ಒಂದಕ್ಕಿಂತ ಹೇಗೆ ಇನ್ನೊಂದು ಭಿನ್ನವಾಗಿದೆ ಅನ್ನೋದನ್ನು ತೋರಿಸುವಲ್ಲಿಯೂ ಸಹ ಈ ಛಂದಸ್ಸು ನಮಗೆ ನೆರವಾಗುತ್ತೆ. ಅಷ್ಟೇ ಅಲ್ಲ, ಖ್ಯಾತರಾದಂತಹ ವ್ಯಕ್ತಿಗಳು ಅಥವಾ ಕವಿಗಳು ಯಾವ ರೀತಿಯಲ್ಲಿ ಕಾವ್ಯವನ್ನ ರಚನೆ ಮಾಡಿದ್ರು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಛಂದಸ್ಸಿನ ಇನ್ನೂ ಬಹುಮುಖ್ಯವಾದಂತಹ ಪ್ರಯೋಜನ ಅಂತ ಹೇಳಿದ್ರೆ, ಪ್ರಾಚೀನ ಸಾಹಿತ್ಯದಲ್ಲಿ ಅಂದರೆ ಅದು ಕಾವ್ಯ ಸಾಹಿತ್ಯ ಆಗ್ಬೋದು ಅಥವಾ ಶಾಸ್ತ್ರ ಸಾಹಿತ್ಯ ಆಗ್ಬೋದು ಮತ್ತು ಲಾಕ್ಷಣಿಕ ಸಾಹಿತ್ಯ ಆಗ್ಬೋದು, ಯಾವುದೇ ಆಗ್ಬೋದು, ಇದು ವಿವಿಧ ಪದ್ಯ ಜಾತಿಗಳ ರಚನೆಯ ಒಂದು ವಿಧಾನವನ್ನ ಹೇಳೋದ್ರಿಂದ ಅವುಗಳ ಉಗಮ, ಅವುಗಳು ಯಾವ ವರ್ಗಕ್ಕೆ ಸೇರುತ್ತೆ ಅನ್ನುವಂಥದ್ದು, ಅವುಗಳ ಭೇದ, ಹಾಗೆಯೇ ಅವುಗಳ ಲಕ್ಷಣ, ಪ್ರಭೇದಗಳು ಇನ್ನು ಮೊದಲಾದಂತಹ ವಿಷಯಗಳನ್ನು ತಿಳಿಸುವಂತಹ ಒಂದು ಮಾಧ್ಯಮವಾಗಿ ನಮಗೆ ಛಂದಸ್ಸು ಕಾಣಸಿಗುತ್ತೆ. ಅಷ್ಟೇ ಅಲ್ಲ, ಕೊಟ್ಟಿರುವಂತಹ ಒಂದು ಮಾದರಿಗಳ ಅಧ್ಯಯನದಿಂದ ಆ ಬಗೆಯ ಅಥವಾ ಅವುಗಳಿಂದ ಭಿನ್ನವಾದಂತಹ ಒಂದು ಕಾವ್ಯಗಳನ್ನು ನಾವು ಹೇಗೆ ರಚನೆ ಮಾಡಬೇಕು ಅನ್ನುವಂಥದ್ದನ್ನು ಇದು ನಮಗೆ ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಇದು ಈ ಛಂದಸ್ಸಿನ ಒಂದು ಅಧ್ಯಯನದಿಂದ ನಮಗೆ ಆಯಾ ಕಾಲದ ಒಂದು ಭಾಷೆ, ಆ ಕಾಲದ ಒಂದು ಸಾಹಿತ್ಯ, ಕವಿಗಳ ಅಭಿರುಚಿ ಮತ್ತು ಅವರ ಒಂದು ಶಕ್ತಿಯ ಒಂದು ಅರಿವು ನಮಗೆ ಉಂಟಾಗ್ತದೆ. ಅಂದರೆ ಅವರ ಸಾಮರ್ಥ್ಯ, ಅವರ ಕವಿತಾ ರಚನೆಯ ಸಾಮರ್ಥ್ಯ ಆಗ್ಬೋದು, ಇವೆಲ್ಲವನ್ನ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಛಂದಸ್ಸು ನೆರವಾಗುತ್ತೆ. ಅಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ಈಗ ಪ್ರಚಲಿತದಲ್ಲಿರುವಂತಹ ನಾನಾ ಪದ್ಯ ಜಾತಿಗಳ ಒಂದು ಪರಿಚಯವನ್ನ ನಮಗೆ ಛಂದಸ್ಸು ಮಾಡಿಕೊಡುತ್ತೆ. ಅಂದರೆ ಅದರ ಸ್ವರೂಪ, ಅದಕ್ಕೆ ತಕ್ಕ ಪರಿಭಾಷೆಯನ್ನ, ಹೀಗೆ ಹಲವಾರು ವಿಚಾರಗಳನ್ನ ಛಂದಸ್ಸು ನಮಗೆ ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಸಾಹಿತ್ಯದ ಮೂಲಾಧಾರಗಳನ್ನು ಗಟ್ಟಿ ಮಾಡುವಂತಹ ಒಂದು ಲಕ್ಷಣ ಸಾಹಿತ್ಯ ನಮಗೆ ಇಲ್ಲಿ ಪುಷ್ಟಿಗೊಳ್ಳೋದನ್ನು ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಪದ್ಯಗಳು ಒಂದರಿಂದ ಮತ್ತೊಂದು ಹೇಗೆ ಭಿನ್ನ ಅನ್ನುವಂತಹ ಒಂದು ವಿವರಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಇದರ ಜೊತೆಗೆ ಪದ್ಯ ರಚನೆಯ ಒಂದು ಕಲೆ ಏನಿದೆ ಅದರ ಪ್ರಾಯೋಗಿಕವಾದಂತಹ ಸೂತ್ರಗಳನ್ನ ಇದು ಒದಗಿಸುತ್ತೆ. ಅಂದ್ರೆ ಇಲ್ಲಿ ಕವಿ ಮತ್ತು ಸಹೃದಯ ಇಬ್ಬರಿಗೂ ಸಹ ಈ ಒಂದು ವಿಚಾರಗಳ ಅರಿವು ಇರಬೇಕಾಗ್ತದೆ. ಈ ಒಂದು ಅರಿವನ್ನ ಛಂದಸ್ಸು ಕಟ್ಟಿಕೊಡುತ್ತೆ ಅಂತ ಹೇಳಬಹುದು. ಹಾಗೆಯೇ ಖ್ಯಾತರಾದಂತಹ ಕವಿಗಳು ತಮ್ಮ ಕವಿತೆಯ ಒಂದು ರಚನೆಯಲ್ಲಿ ಪಾಲಿಸಿದಂತಹ ಒಂದು ನಿಯಮಗಳು, ನಿಬಂಧನೆಗಳ ಒಂದು ಅರಿವು ನಮಗೆ ಉಂಟಾಗುತ್ತೆ. ಇದರ ಜೊತೆಗೆ ಛಂದಶಾಸ್ತ್ರದಿಂದ ಲಭಿಸುವಂತಹ ಮತ್ತೊಂದು ಪ್ರಮುಖವಾದಂತಹ ಒಂದು ಪ್ರಯೋಜನ ಅಂತ ಹೇಳಿದ್ರೆ, ಛಂದಶಾಸ್ತ್ರ ಕೆಟ್ಟ ಕಾವ್ಯವನ್ನ ತಿರಸ್ಕರಿಸೋದಕ್ಕೆ ನಮಗೆ ಹೇಳ್ಕೊಡುತ್ತೆ. ಹಾಗೇನೆ ಒಳ್ಳೆ ಕಾವ್ಯವನ್ನ ಅಭಿನಂದಿಸ್ಲಿಕ್ಕೂ ಅಥವಾ ಅದನ್ನ ಮೆಚ್ಕೊಳ್ಳಿಕ್ಕೂ ಸಹ ನಮಗೆ ತಿಳಿಸಿಕೊಡುತ್ತೆ. ಸೊ ಕವಿಯ ಕಾರ್ಯದ ಒಂದು ಫಲಿತಾಂಶ ಮತ್ತು ಆ ಕವಿಯ ಕಾವ್ಯದ ರಹಸ್ಯಗಳನ್ನ ತಿಳಿಸಿಕೊಡುವಲ್ಲಿ ಈ ಒಂದು ಛಂದಸ್ಸು ನಮಗೆ ನೆರವಾಗುತ್ತೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ.
ಎಲ್ಲಕ್ಕಿಂತ ಬಹಳ ಮುಖ್ಯವಾದಂತಹ ಒಂದು ಪರಮ ಪ್ರಯೋಜನ ಏನಪ್ಪ ಛಂದಸ್ಸಿದ್ದು ಅಂತ ಹೇಳಿದ್ರೆ, ಇದು ಸ್ಮರಣೆಗೆ ಸುಲಭವಾದಂತಹ ಒಂದು ಮಾರ್ಗ. ಅಂದರೆ ನೆನಪಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾವು ಆಲೋಚನೆ ಮಾಡಿ ನೋಡೋದಾದರೆ, ನಮ್ಮ ಜನಪದ ಸಾಹಿತ್ಯ ಏನಿದೆ ಅದು ಮೌಖಿಕ ಪರಂಪರೆಯ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಶತಶತಮಾನಗಳಿಂದ ಹರಿದು ಬಂದಿರೋದು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ನಾವು ಆಲೋಚನೆ ಮಾಡಿ ನೋಡೋದಾದರೆ, ಅದು ಒಂದು ನಿರ್ದಿಷ್ಟವಾದಂತಹ ಲಯದ ಒಂದು ಗತಿಗೆ ಒಳಗಾಗಿರೋದ್ರಿಂದ, ಅದರಲ್ಲಿ ಒಂದು ಛಂದಸ್ಸಿನ ಒಂದು ಹಿಡಿತ ಇರುವ ಕಾರಣದಿಂದಾಗಿ ಅದು ಇಂದಿನವರೆಗೂ ಸಹ ಕೇವಲ ಮೌಖಿಕ ಪರಂಪರೆಯ ಮೂಲಕವೇ ಬೆಳೆದು ಬಂದಿರೋದನ್ನು ನಾವು ಗುರುತಿಸ್ತೀವಿ. ಅಷ್ಟೇ ಅಲ್ಲ, ನಮ್ಮ ವೇದಕಾಲೀನ ಸಾಹಿತ್ಯ ಏನಿದೆ ಅಲ್ಲಿ ಶ್ರುತಿ ಸ್ಮೃತಿಗಳೆಲ್ಲವೂ ಸಹ ಇದುವರೆಗೂ ಉಳಿದುಕೊಂಡು ಬಂದಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಅದರಲ್ಲಿರುವಂತಹ ಛಂದಸ್ಸೇ ಕಾರಣ ಅಂತ ಹೇಳಿ ನಾವು ಹೇಳ್ಬೋದು. ಇಷ್ಟೆಲ್ಲ ಪ್ರಯೋಜನಗಳನ್ನು ಹೊಂದಿರುವಂತಹ ಈ ಒಂದು ಛಂದಸ್ಸನ್ನು ನಾವು ಕಾವ್ಯದಲ್ಲಿ ಇರಿಸಿಕೊಂಡ್ರೆ ಖಂಡಿತ ನಮಗೆ ಅದರಿಂದ ಪ್ರಯೋಜನಗಳೇ ಹೆಚ್ಚು. ಆ ಕಾರಣದಿಂದಾಗಿ ನಾವು ಛಂದಸ್ಸನ್ನು ಕಾವ್ಯದಲ್ಲಿ ತರುವುದು ಅತ್ಯಂತ ಅನಿವಾರ್ಯ. ಈ ಕಾರಣದಿಂದಾಗಿ ನಾವು ಛಂದಸ್ಸನ್ನು ಕಾವ್ಯದಲ್ಲಿ, ಕನ್ನಡ ಕಾವ್ಯ ಅದರಲ್ಲೂ ಬಹಳ ಮುಖ್ಯವಾಗಿ ಕನ್ನಡ ಕಾವ್ಯದಲ್ಲಿ ಛಂದಸ್ಸನ್ನು ತರುವುದರಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಹಾಗೆಯೇ ಚಂದೋಂಬುದಿಯ ಕರ್ತೃ ನಾಗವರ್ಮನು ಛಂದಸ್ಸನ್ನು ಕುರಿತು ಛಂದಸ್ಸು ಕವಿಯ ಕಣ್ಣಿನ ಬೆಳಕು ಅಂತ ಹೇಳಿ ಹೇಳ್ತಾನೆ. ಹಾಗೆಯೇ ಛಂದಸ್ಸು ಅನ್ನುವಂಥದ್ದು ಕವಿಯ ಜಾಣ್ಮೆಯ ಫಲವಲ್ಲ, ಅಥವಾ ಅವನ ಚಮತ್ಕಾರ ಪ್ರದರ್ಶನವೂ ಅಲ್ಲ, ಅದು ಮಾತಿಗೆ ಬನಿ ತುಂಬುವಂತಹ ಒಂದು ಸಾಧನ ಅನ್ನೋದನ್ನ ಶೃಂಗಾರ ರತ್ನಾಕರ ಕಾವ್ಯ ಬಹಳ ಮಹತ್ವಪೂರ್ಣವಾಗಿ ತಿಳಿಸಿಕೊಡುತ್ತೆ. ಹೀಗೆ ಛಂದಸ್ಸಿನ ವಿವಿಧ ಬಗೆಯ ಪ್ರಯೋಜನಗಳನ್ನು ಕುರಿತು ವಿವಿಧ ಲಾಕ್ಷಣಿಕರು ಹಾಗೆಯೇ ವೈಯಾಕರಣಿಗಳು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಆ ಛಂದಸ್ಸಿನ ಲಕ್ಷಣ, ಪರಿಭಾಷೆ, ಪ್ರಕ್ರಿಯೆಗಳು ಇದಿಷ್ಟರಿಂದಲೇ ಒಬ್ಬ ಕವಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವುಗಳ ಪರಿಜ್ಞಾನ ಇಲ್ಲದಿದ್ದರೆ ಆತ ಎಷ್ಟೇ ದೊಡ್ಡ ಪ್ರತಿಭಾಶಾಲಿಯಾಗಿದ್ರೂ ಸಹ ಒಬ್ಬ ಉತ್ತಮ ಮಟ್ಟದ ಅಥವಾ ಶ್ರೇಷ್ಠ ಮಟ್ಟದ ಕವಿ ಆಗಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ. ಅಂದ್ರೆ ಈ ಛಂದಸ್ಸು ಅನ್ನುವಂಥದ್ದು ಅವರ ಅನುಭವದ ಅಭಿವ್ಯಕ್ತಿಯ ಅನಿವಾರ್ಯ ಅಂಗವಾಗಿ ಮೂಡಿದಾಗ ಮಾತ್ರ ಆ ಒಂದು ಶ್ರೇಷ್ಠವಾದಂತಹ ಛಂದಸ್ಸಿನ ಚೆಲುವು ನಮಗೆ ಲಭ್ಯ ಆಗತ್ತೆ. ಇಲ್ಲ ಅಂತಂದ್ರೆ ಶುಷ್ಕ ಅಥವಾ ಕೃತಕವಾದಂತಹ ಒಂದು ರಚನೆಯನ್ನ ನಾವು ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಆ ಛಂದಸ್ಸಿನ ಚೆಲುವು ಅಥವಾ ಸೊಗಸು ಅನ್ನುವಂಥದ್ದು ನಮ್ಮನ್ನ ತಲುಪೋದಿಲ್ಲ. ಹೀಗಾಗಿ ಕಾವ್ಯಕ್ಕೆ ಛಂದಸ್ಸು ಅತ್ಯಂತ ಅನಿವಾರ್ಯ. ಕಾವ್ಯ ಮತ್ತು ಛಂದಸ್ಸುಗಳ ಒಂದು ಬಾಂಧವ್ಯ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಭಾವ ಮತ್ತು ಭಾಷೆಗಳ ಹಾಗೆ, ವಾಕ್ ಮತ್ತು ಅರ್ಥಗಳ ಹಾಗೆ, ಸಮುದ್ರ ಮತ್ತು ಅಲೆಗಳ ಹಾಗೆ, ಕಿರಣ ಮತ್ತು ಬೆಳಕುಗಳ ಹಾಗೆ, ಶಿವ ಮತ್ತು ಶಿವೆಯರ ಹಾಗೆ ಇವು ಅವಿಭಾಜ್ಯ ತತ್ವಗಳಾಗಿದ್ದು ಒಂದಕ್ಕೊಂದು ಪರಸ್ಪರ ಪೂರಕವಾಗಿ ಇರ್ತವೆ. ಛಂದಸ್ಸನ್ನ ದುಡಿಸಿಕೊಂಡು ಸತ್ಯ ಸೌಂದರ್ಯಗಳನ್ನ ಎತ್ತಿ ಹಿಡಿಯುವಂತಹ ಒಂದು ಕೆಲಸವನ್ನ ಕಾವ್ಯ ಮಾಡಿದರೆ ಉಕ್ಕಂದವಾಗಿ ಹರಿಯುವಂತಹ ಒಂದು ಭಾವವನ್ನ ನಿಯಂತ್ರಣದಲ್ಲಿ ಇರಿಸಿ ಅದಕ್ಕೆ ಸಂಯಮವನ್ನ ದಯಪಾಲಿಸಿ ಒಂದು ವಿಶಿಷ್ಟವಾದಂತಹ ಸಂಸ್ಕಾರವನ್ನಿತ್ತು ಸಹಜವಾಗಿ ಒಂದು ಅಭಿವ್ಯಕ್ತಿಗೆ ಅವಕಾಶವನ್ನ ಕಲ್ಪಿಸಿಕೊಡುವಂಥದ್ದು ಅಂತ ಹೇಳಿದ್ರೆ ಅದು ಛಂದಸ್ಸು ಅಂತ ಹೇಳಿ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಹೃದಯ ಸಂವಾದಕ್ಕೆ ಉಪಯುಕ್ತ ಹಾಗೂ ಅತಿ ಶ್ರೇಷ್ಠ ಮಾಧ್ಯಮವಾಗಿ ಈ ಛಂದಸ್ಸನ್ನ ನಾವು ಗುರುತಿಸ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಕಾವ್ಯಕ್ಕೆ ಛಂದಸ್ಸು ಅನ್ನುವಂಥದ್ದು ಕೇವಲ ಅವಶ್ಯಕತೆ ಅಷ್ಟೇ ಅಲ್ಲ, ಅದು ಅನಿವಾರ್ಯವೂ ಹೌದು. ಈ ನಿಟ್ಟಿನಲ್ಲಿ ಸಹೃದಯನು ಕಾವ್ಯವನ್ನ ಓದಿ ಕವಿಯ ಜೊತೆಯಲ್ಲಿ ಹೃದಯ ಸಂವಾದವನ್ನ ನಡೆಸುವಲ್ಲಿ ಉಪಯುಕ್ತ ಹಾಗೂ ಸಮರ್ಥವಾದಂತಹ ಒಂದು ಮಾಧ್ಯಮವಾಗಿ ನಮಗೆ ಛಂದಸ್ಸು ಕಾಣಿಸುತ್ತೆ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ, ಒಂದು ಕಾವ್ಯವನ್ನ ಸ್ಮರಣೆಯಲ್ಲಿ ಇರಿಸಿಕೊಳ್ಳಲು ನೆರವಾಗುವಂತಹ, ಹಾಗೆಯೇ ಬಹಳ ಮುಖ್ಯವಾಗಿ ಕವಿ ಮತ್ತು ಸಹೃದಯರ ನಡುವೆ ಒಂದು
ಉತ್ತಮವಾದಂಥ ಬಾಂಧವ್ಯ ಏರ್ಪಡೋದಕ್ಕೆ ಕಾರಣವಾದಂತಹ ಈ ಒಂದು ಛಂದಸ್ಸು ಕಾವ್ಯಕ್ಕೆ ಅವಶ್ಯಕ ಅಷ್ಟೇ ಅಲ್ಲ, ಅನಿವಾರ್ಯವೂ ಹೌದು ಅಂತ ಹೇಳಿ ನಾವು ಭಾವಿಸಬಹುದು. ಹೀಗಾಗಿ ಕಾವ್ಯಕ್ಕೆ ಛಂದಸ್ಸು ಅತ್ಯಂತ ಅನಿವಾರ್ಯ ಮತ್ತು ಅತ್ಯಂತ ಅವಶ್ಯಕ ಅನ್ನೋದನ್ನ ನಾವಿಲ್ಲಿ ಹೇಳಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ಈ ಒಂದು ವಿಚಾರವನ್ನ ನಿಲ್ಲಿಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು ಕಾವ್ಯಕ್ಕೆ ಛಂದಸ್ಸು ಅವಶ್ಯಕವೇ ಅನ್ನುವಂತಹ ಒಂದು ವಿಚಾರವನ್ನ ಕುರಿತು ನೀವು ಸಾಕಷ್ಟು ಮಾಹಿತಿಗಳನ್ನ ತಿಳಿದುಕೊಂಡ್ರಿ. ನಿಮ್ಮ ಒಂದು ಅನುಕೂಲಕ್ಕೆ ಅಂತ ಹೇಳಿ ಅಭ್ಯಾಸಕ್ಕಾಗಿ ಹಲವಾರು ಪ್ರಶ್ನೆಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ನೀವು ಅದನ್ನ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಹಾಗೆಯೇ ನಿಮ್ಮ ಹೆಚ್ಚಿನ ಓದಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ಪರಾಮರ್ಶನ ಗ್ರಂಥಗಳ ಪಟ್ಟಿಯನ್ನು ಸಹ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸಾಧ್ಯ ಆದಷ್ಟು ನೀವು ಅದನ್ನ ಅಧ್ಯಯನ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.